प्रिय किसान बहनों और भाइयों, नमस्कार। 29 मई से 12 जून तक चलेगा विकसित कृषि संकल्प अभियान। ये एक ऐसा अभियान है जिसमें कृषि वैज्ञानिक चलकर खुद आपके पास आएंगे, आपके गांव आएंगे, आपसे बात करेंगे, आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे। आप उनसे पूछ सकते हैं कैसे आपकी फसल अच्छी हो, उत्पादन कैसे बढ़े, लागत कैसे घटे, कौन सी नई तकनीकी अपनाएं, कीटों और रोगों से कैसे अपनी फसल को बचाएं। लेकिन यह अभियान केवल जानकारी नहीं है, समाधान लेकर आया है। तो भाई और बहनों, इस अभियान से जुड़िए, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम। क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಕೇಂದ್ರ ಸರ್ಕಾರದ ಜನಪರ ಕೃಷಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ದೇಶಾದ್ಯಂತ ಸುಮಾರು 700 ಜಿಲ್ಲೆಗಳಲ್ಲಿ ಸುಮಾರು 2000 ನುರಿತ ವಿಜ್ಞಾನಿಗಳ ತಂಡದೊಂದಿಗೆ 15 ದಿನಗಳ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರ, ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ, ಇಫ್ಕೋ ಮತ್ತು ಜಿಲ್ಲಾ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ, ಮೀನುಗಾರಿಕೆ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಇಟ್ನಾಳ್ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಡೆಸಲಾಯಿತು. ಅಭಿಯಾನ ಉದ್ಘಾಟಿಸಿದ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ MV ರವಿ ಅವರು ಅಭಿಯಾನದಲ್ಲಿ ನ್ಯಾನೋ, DAP ಬಳಕೆ, ಅಧಿಕೃತ ಬೀಜ ಮತ್ತು ಗೊಬ್ಬರ ದೊರೆಯುವ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದರು. ದಿವಸ DAP ಅಂತಕ್ಕಂಥ DAPಯ ಒಂದು ಕೊರತೆ ದೇಶದಾದ್ಯಂತ ಆಗ್ತಾ ಇದೆ. ಈ DAPಯ ಕೊರತೆಯನ್ನು ನೀಗಿಸಲು ಸಂಯುಕ್ತ ರಸಗೊಬ್ಬರಗಳನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯವರು ಈಗಾಗಲೇ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಇಫ್ಕೋ ಸಂಸ್ಥೆಯವರು ಕೂಡ ನ್ಯಾನೋ DAPಯನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡಬೇಕಾಗುತ್ತೆ. ಈ ನ್ಯಾನೋ DAPನ ಉಪಯೋಗವನ್ನು ಮಾಡೋದ್ರಿಂದ ಸುಮಾರು ರಸಗೊಬ್ಬರಗಳನ್ನು ಉಳಿಸಬಹುದು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ನ್ಯಾನೋ DAPಯನ್ನು ಬೀಜೋಪಚಾರ ಮತ್ತು ಸಿಂಪರಣೆ ಮುಖಾಂತರ ಬೇರೆ ಬೇರೆ ಬೆಳೆಗಳಿಗೆ ಡ್ರೋನ್ ಮುಖಾಂತರ ಉಪಯೋಗವನ್ನು ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ರೈತರಿಗೆ ನಾವು ಮಾಹಿತಿಯನ್ನು ತಲುಪಿಸಿದ್ದೇವೆ. ಅದೇ ರೀತಿ ರೈತರಿಗೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಆಗಿರ್ಬೋದು, ರಸಗೊಬ್ಬರಗಳ ವಿವರಗಳಾಗಿರ್ಬೋದು, ಅಧಿಕೃತ ಮಾರಾಟಗಾರರಿಂದ ಬೀಜಗಳು ಮತ್ತು ಗೊಬ್ಬರಗಳನ್ನು ತೆಗೆದುಕೊಳ್ತಕ್ಕಂಥ ಮಾಹಿತಿ ಇರ್ಬೋದು, ಬೀಜೋಪಚಾರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ರೈತರಿಗೆ ಈಗಾಗಲೇ ಪ್ರಾತ್ಯಕ್ಷಿಕೆ ಮುಖಾಂತರ ರೈತರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಥವಾ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆಯಾದಂತಹ ನೂತನ ತಳಿಗಳ ಬಗ್ಗೆ ಆಗಿರ್ಬೋದು ಅಥವಾ ನೂತನ ತಂತ್ರಜ್ಞಾನಗಳ ಪರಿಚಯವನ್ನು ರೈತರಿಗೆ ಮಾಡಿಕೊಟ್ಟಿದ್ದೇವೆ. ಹಾಗೇನೆ ಕೃಷಿ ಇಲಾಖೆಯವರು ಅವರ ಒಂದು ಇಲಾಖೆಯಲ್ಲಿ ದೊರೆಯತಕ್ಕಂಥ ಸೌಲಭ್ಯಗಳ ಕುರಿತು ಕೂಡ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಒಂದು ಕೃಷಿ ತಂತ್ರಜ್ಞಾನದ ಮತ್ತು ತಳಿಗಳ ಕುರಿತು ಮಾಹಿತಿಯನ್ನು ತಲುಪಿಸೋದು ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಭಾಗ ಏನಂದ್ರೆ ಭತ್ತ ಬೆಳೆಯುವಂತ ಒಂದು ಭಾಗ ಆಗಿದೆ. ಅದಕ್ಕಾಗಿ ನಾವು ಭತ್ತದಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಭ್ಯ ಇರತಕ್ಕಂಥ BPT 5204, RNR 1504 ಭತ್ತದ ತಳಿಗಳು ಹಾಗೂ ಸವಳು ಮಣ್ಣಿಗೆ ಸೂಕ್ತವಾದಂತಹ ಗಂಗಾವತಿ ಸೋನಾ ಹಾಗೂ GNV 1109 ತಳಿಗಳ ಬಗ್ಗೆ ಮಾಹಿತಿ, ಹಾಗೆಯೇ ಹೊಸದಾಗಿ ಬಿಡುಗಡೆಯಾದಂತಹ GNV ಅಂದ್ರೆ ಸ್ಫೂರ್ತಿ ತಳಿ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಮಣ್ಣಿನ ಫಲವತ್ತತೆ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಹಸಿರೆಲೆ ಗೊಬ್ಬರ ಅತಿ ಹೆಚ್ಚಾಗಿ ಬಳಸಬೇಕು, ಅದನ್ನು ಮಾಡಬೇಕು ಬಗ್ಗೆ ನಾವು ಅವ್ರಿಗೆ ಮಾಹಿತಿ ನೀಡಿದ್ದೇವೆ. ಮತ್ತೆ ಬೆಳೆಯನ್ನು ಬೆಳಿಬೇಕಾದ್ರೆ ಅವರು ಶಿಫಾರಸು ಮಾಡಿದ ಸ್ಪೇಸಿಂಗ್ ಅಥವಾ ಅವರು ನಾಟಿ ಮಾಡಬೇಕು ಅಂತಲೂ ಸಹ ಚರ್ಚೆ ಮಾಡಿ ಅವರಿಗೆ ಹತ್ತಿರದಿಂದ ಬಿತ್ತನೆ ಮಾಡೋದ್ರಿಂದ ಏನು ನಷ್ಟ ಆಗುತ್ತೆ ಅಥವಾ ಜಾಸ್ತಿ ಸ್ಪೇಸಿಂಗ್ ಕೊಡೋದ್ರಿಂದ ಏನು ನಷ್ಟ ಆಗುತ್ತೆ ಅನ್ನೋ ಬಗ್ಗೆ ಸಹ ನಾವು ಚರ್ಚೆ ಮಾಡಿದ್ದೇವೆ. ಮತ್ತೆ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನೇ ಉಪಯೋಗಿಸಬೇಕು. ಹೆಚ್ಚಾಗಿ ಸಾರಜನಕ ಗೊಬ್ಬರ ಅಥವಾ ಇತರ ಗೊಬ್ಬರಗಳನ್ನು ಉಪಯೋಗಿಸೋದ್ರಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಿದ್ದೇವೆ. ಗದ್ದೆಯಲ್ಲಿ ನಾವು ಜಾಸ್ತಿ ನೀರು ಬಿಡಬಾರದು,
ನೀರು ಹಿತಮಿತವಾಗಿ ಬಳಸಬೇಕು. ಮತ್ತೆ ಅಲ್ಲಿಂದ ಜಾಸ್ತಿ ನೀರು ಬಿಟ್ರಿಗಿನಾಗೆ ರೋಗ ರುಜಿಗಳು ಬರ್ತಾವಂತ. ಮತ್ತೆ ಟ್ರೆಕೋಡೋಮ ಬಳಸಿ ಅಂತ ಹೇಳಿದ್ರಿ. ಟ್ರೆಕೋಡೋಮ ಯಾಕೆ ಬಳಸಬೇಕು ಅಂತಂದ್ರೆ ನಾವು ಇದು ಬೀಜ ಅಂದ್ರೆ ಜರಿ ಪರಿ ಬೀಜಗುಣ ದಷ್ಟಮುಟ್ಟವಾಗಿ ಬೆಳಿತಾವಂತ ನಾವು ಅದನ್ನ ಬಳಸ್ರಿ, ಟ್ರೆಕೋಡೋಮ ಬಳಸ್ರಿ ಅಂತ ಹೇಳಿದ್ರು. ಇವತ್ತು ವಿಕಸಿತ ಅಭಿಯಾನದ ಬಗ್ಗೆ ಸರ್ ಗಂಗಾವತಿ KVKಲಿದ್ದ ಸರ್ಸ್ ಅವರೆಲ್ಲರೂ ಬಂದು ಯಾವ ತರ ರೈತರು ಬೆಳೆಗಳ ಬೆಳಿಬೇಕು, ಯಾವ ಬೀಜೋಪಚಾರ ಮಾಡೋದು ಯಾವ ತರ ಅಂತ ಎಲ್ಲ ಹೇಳಿಕೊಟ್ಟು ಮಾಹಿತಿ ನೀಡಿದರು. ಮತ್ತೆ ರೈತ ಸಂಪರ್ಕದಲ್ಲಿ ಏನೇನು ದೊರೀತವು, ಯಾವ್ಯಾವ ಸೌಲಭ್ಯ ಬಗ್ಗೆ ರೈತರು ಸರ್ನ ಕೇಳಿದರು. ಕೇಳಿದ್ದಕ್ಕೆ ಅವರು ಒಂದು ವಾಪಸ್ಸು ಉತ್ತರ ಕೊಟ್ಟಾರ ಸರ್. FPO ಬಗ್ಗೆ ನಾವು ಭಾಳ ವಿವರವಾಗಿ ಕೇಳಿದ್ವಿ. 250 ಮೆಂಬರ್ ಮಾಡ್ಕೊಂಡೆ ಅಂದ್ರೆ ನೀವೇ ಒಂದು ಸಂಘಟಿತರಾಗಿ ಬಲಗೊಳಿಸಬಹುದು ನಿಮ್ಮ ಕೃಷಿ ಕ್ಷೇತ್ರವನ್ನು ಅಂತಂದು ಮಾಹಿತಿ ಕೊಟ್ಟಾರೆ ನಮಗೆ. ಕೊಪ್ಪಳ ಜಿಲ್ಲೆಯ ಇಟ್ನಾಳ್ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತರು, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಕೋಲಾರ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಜಿಲ್ಲೆಯ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕಕಲ್ಲಹಳ್ಳಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಅಭಿಯಾನದಲ್ಲಿ ಗೋಪಾಲಯ್ಯ ಅವರು ರೈತರಿಗೆ ಮಾಹಿತಿಯನ್ನ ನೀಡಿದ್ದು ಹೀಗೆ. ವಿಜ್ಞಾನಿಗಳು ನಮಗೆ ಸೌಲಭ್ಯ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಶಿಫಾರಸು ಮಾಡ್ತಾರೆ ಅನ್ನೋದ್ರ ಕಡೆ ನಾವು ಗಮನ ಇಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಅನಿವಾರ್ಯ ಅಂತಕ್ಕಂಥದ್ದು ಕಣ್ಮುಂದಿದೆ. ನಮಗೆ ಮಣ್ಣು ಪರೀಕ್ಷೆ ಎಲ್ಲ ದೃಷ್ಟಿಕೋನಗಳು ಅನಿವಾರ್ಯ. ಮಿತ್ರ ಕೀಟಗಳು ಯೂಸ್ ಮಾಡಿ ಮೀನ್ಸ್ ಫಾರ್ ಎಕ್ಸಾಂಪಲ್ ಎಲೆಕೋಸ್ ಓಕೋಸ್ ಅಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಬಂದ್ರೆ ಪ್ಯಾರಾಸೈಟಾಸ್ ಪ್ರೆಡೇಟರ್ಸ್ ಅಂತೀವಿ, ಅದನ್ನ ರಿಲೀಸ್ ಮಾಡಿ ಮಿತ್ರ ಕೀಟ ಅದನ್ನ ತಿನ್ನಕ್ಕೆ ಒಂದು ಮಿತ್ರ ಕೀಟಗಳು ಇದ್ದಾವೆ, ನೇಚರಲ್ಲಿ ಇದ್ದಾವೆ. ಆ ಒಂದು ಮಿತ್ರ ಕೀಟಗಳನ್ನ ನಮ್ಮ ಸಮಸ್ಯೆಯಲ್ಲಿ ಜಾಸ್ತಿ ಮಲ್ಟಿಪ್ಲೈ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಮತ್ತೆ ಈಗ ಮುಂಗಾರು ಹಂಗಾಮಿನಲ್ಲಿ ಏನೆಲ್ಲ ಪ್ರಿಪರೇಷನ್ಸ್ ಆಗ್ಬೇಕು. ಈಗ ಯಾರಾದ್ರೂ ಒಳ್ಳೆ ರಾಗಿ ಬಿತ್ತನೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆ ಬಿತ್ತನೆಯಲ್ಲಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ನಮ್ಮ ಮಣ್ಣು ಮತ್ತೆ ಹವಾಮಾನಕ್ಕೆ ಗುಣವಾಗಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿ ತೊಗರಿಯಲ್ಲಿ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಈ ರೀತಿ ಅಂದ್ರೆ ಒಳ್ಳೆ ತಳಿಗಳನ್ನ ಯಾವ್ಯಾವ ಅಂತ ಹೇಳ್ಬಿಟ್ಟು ಬೀಜೋಪಚಾರ ಮಾಡೋದಾಗಿರ್ಬೋದು. ಮತ್ತೆ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಸೊ ಅದನ್ನ ನೀವು ಪಾಪ್ಯುಲರ್ ಮಾಡ್ಬೇಕಂದ್ರೆ ಈಗ ಮುಂಗಾರು ಹಂಗಾಮಾಗಿ ಯಾವ್ದಾದ್ರು ಬೆಳೆ ಬೆಳೀತಾರೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲಾಖೆಯಿಂದಲೇ ಉಚಿತವಾಗಿ ಮಣ್ಣು ಪರೀಕ್ಷೆ ಮಾಡ್ಕೊಡ್ತಾರೆ. ನನಗೆ ಟ್ರಂಚ್ ಹೊಡ್ಕೊಳ್ಳೋದಕ್ಕೆ ಅದು ಕೊಟ್ಟಿದ್ದಾರೆ. ಮೊನ್ನೆ ಒಂದು ಹೊಂಡ ಹೊಡಿಸಿದ್ದೀನಿ ಸರ್. ಅದು 165ಕ್ಕೆ 165 ಅದನ್ನು 15 ಡೀಪ್ ಇದೆ. 5,30,000 ಕೇಂದ್ರ ಸರ್ಕಾರದಿಂದ ನನಗೆ ಸಬ್ಸಿಡಿ ಸಿಕ್ಕಿದೆ ಅದರಲ್ಲಿ. ಮತ್ತು ಗಿಡಗಳು ಬೆಳೆಸೋದಕ್ಕೆ ಟ್ಯಾಂಕರ್ ಕೊಟ್ಟಿದ್ದಾರೆ. ಮತ್ತು ಟ್ಯಾಕ್ಟ್ರ್ ಕೊಡ್ತಾರೆ. ನಾನು ಟ್ಯಾಕ್ಟ್ರ್ ಇನ್ನೂ ತಗೊಂಡಿಲ್ಲ, ತಗೊಬೇಕಾಗ್ತದೆ. ಟಿಲ್ಲರ್ ಬೇಕಾಗಿದೆ. ಇವೆಲ್ಲ ಕೆಲವು ಇದರಲ್ಲೆಲ್ಲ ಟಿಲ್ಲರ್ ಹೊಡಿಬೇಕು. ಅದನ್ನು ದನಗಳ ಮೇಸಕ್ಕೆ ಬಿಡೋಕ್ಕಾಗಲ್ಲ. ಅಡಿಕೆಯಲ್ಲಿ ಟಿಲ್ಲರ್ ಅಂತ ತಗೋಬೇಕು, ಅದು ಸರ್ಕಾರ ಕೊಡ್ತಾ ಇದೆ. ಮಾಲೂರು ತಾಲೂಕಿನ ಚಿಕ್ಕಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಕೋಲಾರ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ಅಪಾರ ರೈತರು, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ದಾವಣಗೆರೆಯ ತರಳಬಾಳು